ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂತಂದರೆ, ಯಾವ ವಿಷಯ ನಮ್ಮನ್ನು ಜೀವನದಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಯಾವ ವಿಷಯದಲ್ಲಿ ನಮ್ಮ ಮೇಲೆ ನಾವು ಕೆಲಸ ಮಾಡಬೇಕು, ನಮ್ಮಲ್ಲಿ ಯಾವ ಥರದ ನೆಗೆಟಿವಿಟಿ ನಮ್ಮನ್ನು ಹಿಂದೆ ಕೆಡಿತಾ ಇದೆ. ನೆಗೆಟಿವಿಟಿ ಅಂದ ಕೂಡ ಏನಾಗ್ಬಿಡ್ತೈತಿ ಅಂದರೆ, ಜನರಿಗೆ ಬೇರೆದವ್ರು ನಮ್ಮ ಸಲುವಾಗಿ ಏನೋ ಮಾಡ್ಯಾರೇನೋ ಅಂತ. ಭಾಳ ಸರ್ತಿ ಏನಾಕೈತಿ ಅಂತಂದ್ರೆ, ನಾವು ಯಾವುದೇ ಕೆಲಸ ಹಿಡಿದದ್ದು ಕೈಲಿ ಆಗ್ತಿರಂಗಿಲ್ಲ, ಅಥವಾ ಮತ್ತೇನೋ ಯಾವುದೋ ವಿಚಾರಕ್ಕಾಗಿ ಆ ಕೆಲಸನೇ ಮುಂದೆ ಹೋಗಂಗಿಲ್ಲ. ಲೈಫ್ದೊಳಗೆ ನಾವು ಯಾವುದೇ ಥರ ಡೆವಲಪ್ಮೆಂಟ್ ನೋಡೋಂಗಿಲ್ಲ. ಅವಾಗ ಎಲ್ಲರ ತಲೆಗೂ ಸರ್ವೇ ಸಾಮಾನ್ಯವಾಗಿ ಏನು ಬರ್ತೈತಿ ಅಂತಂದ್ರೆ, ಮತ್ತೊಬ್ಬರು ನಮ್ಮ ಸಲುವಾಗಿ ಏನೋ ಮಾಡಾಕತ್ತಾರ, ಏನದು ಮಾಟ ಮರಡಿ ಅದು ಇದು ಇದೆಲ್ಲ ತಲೆಯಾಗಿರ್ತೈತಿ. ಸೊ ನಾ ಏನಂತೀನಿ, ಅದಕ್ಕೆ ಎಲ್ಲ ಬಿಟ್ಟು ಆ ವಿಷಯಕ್ಕೆ ಜಂಪ್ ಆಗೋಕ್ಕಿಂತ ಮೊದಲು ನಮ್ಮನ್ನು ನಾವು ಮೊದಲು ಎನಲೈಸ್ ಮಾಡ್ಕೋಬೇಕು. ದೇ ಆರ್ ಆಲ್ ಟೆಂಪ್ರರಿ ಥಿಂಗ್ಸ್. ಅದೇನೋ ಜಾದು ಟೋನ ಅದೆಲ್ಲ, ದೇ ಆರ್ ಆಲ್ ಟೆಂಪ್ರರಿ ಥಿಂಗ್ಸ್. ಮಾನಸಿಕವಾಗಿ ನಾವು ಎಷ್ಟು ಸದೃಢರಾಗಿದ್ದೇವೆ ಅಂದರೆ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳಕ್ಕಂತಂದು ಹೇಳಿ, ಅದ್ರ ಬದಲಾಗಿ ನಾವು ಮೊದಲು ವಿಚಾರ ಮಾಡೋಣ. ಓಕೆ. ಸೊ ಈಗ ಯಾವ ವಿಷಯ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಂದಕ್ಕೆ ತರ್ತಾ ಇದೆ, ಡೆವಲಪ್ಮೆಂಟ್ ನಿಮ್ಮ ಲೈಫ್ನಲ್ಲಿ ಆಗಲಿಕ್ಕೆ ಬಿಡ್ತಾ ಇಲ್ಲ ಅಂತ ಈ 3 ಡೆಕ್ಗಳ ಮುಖಾಂತರ ನೋಡೋಣ. ಓಕೆ. ಸೊ ತಮಗೆ ಯಾವುದು ಇಷ್ಟನೋ ತಾವು ಚೂಸ್ ಮಾಡಿಕೊಡ್ರಿ, ಸರಿನಾ? ಯಾವ ವಿಷಯ ನಿಮ್ಮ ಜೀವನದಲ್ಲಿ ನಿಮಗೆ ಡೆವಲಪ್ಮೆಂಟ್ ಆಗೋಕೆ ಬಿಡ್ತಾ ಇಲ್ಲ? ಕಾರ್ಡ್ಸ್ ಎಷ್ಟು ಕರೆಕ್ಟ್ ಬರ್ತಾವೆ ನೋಡಿ. ಯಾವ ಸಬ್ಜೆಕ್ಟ್ ತೊಗೋತೀವಿ ಅದ್ರ ಬದಲೇ. 4 ಆಫ್ ಪೆಂಟಕಲ್ಸ್. 4 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಹಳಿ ವಿಷಯಗಳನ್ನು ನಾವು ಬಿಟ್ಕೊಡಂಗಿಲ್ಲ ಲಗುನ. ಅದು ಮನುಷ್ಯನೊಂದು ಕೆಟ್ಟ ಚಟ ಅದು ಆಮೇಲೆ ಏನಾಗೈತಿ ಅಂತಂತಂದ್ರೆ, ಅಲ್ಲೇ ಮನಸ್ಸಿನಾಗ ಹುಕ್ಕೊಂಡು ಬಿಟ್ಬಿಟ್ಟಿರ್ತದೆ ಅದು. ಅದರಿಂದ ನಮಗೇನು ಯಾವಾಗೂ ಮುಕ್ತಿ ಅಂತೂ ಸಿಗೋಂಗಿಲ್ಲ. ಮತ್ತು ನಾವು ಹೊರಗೆ ಬರ್ಬೇಕಂತ ವಿಚಾರನೂ ಮಾಡೋಂಗಿಲ್ಲ. ಅದು ಒಳ್ಳೆಯದು ಕೆಟ್ಟದ್ದು, ಅದನ್ನ ಇಟ್ಕೋಬೇಕು ಇಟ್ಕೋಬಾರ್ದು, ಇದ್ರ ಬದಲಾಗಿ ನಮಗೆ ವಿಚಾರ ಇರೋಂಗಿಲ್ಲ. ಅದು ಮುಂದೆ ಯಾವ ಥರದ ರೂಪ ತಾಳ್ತತಿ ಅಂತಂದ್ರೆ, ಡೆವಿಲಿನ ರೂಪ ತಾಳ್ತತಿ ನೋಡೋದು ಇಟ್ಕೊಂಡಂಥ ವಿಷಯ. ಆ ನೆಗೆಟಿವಿಟಿ ಇದೆಲ್ಲ ನೆಗೆಟಿವ್ ವಿಷಯಗಳನ್ನೇ ನೋಡ್ರಿ. ಅವು ಎಷ್ಟು ಚಂದ ಅದನ್ನೆಲ್ಲ ಡಬ್ಬೆ ಹಾಕಿ ಇಟ್ಕೊಂಡು ಅದ್ರ ಮೇಲೆ ಕುಂತಾನೆ. ಯಾಕಂದರೆ ಇದನ್ನು ಯಾರಾದರೂ ತೊಗೊಂಡು ಹೋಗಿದ್ದಾರೆ ಅಂತಂದೇಳಿ. ಮನಸ್ಸಿನ ಆಳದಲ್ಲಿ ಎಷ್ಟೆಲ್ಲ ವಿಷಯಗಳು ಹುಕ್ಕೊಂಡಿರ್ತಾವೆ ನೋಡ್ರಿ. ಇವೇನು ಮಾಡ್ತಿರ್ತಾವೆ ಅಂದ್ರೆ, ದೇ ಆರ್ ಆಲ್ ಬ್ಲಾಕೇಜಸ್. ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತಿರ್ತಾವೆ ನಮ್ಮ ಲೈಫ್ ತೊಡಗಿ. ನಮ್ಮ ಲೈಫ್ ಫ್ಲರಿಶ್ ಎಂದೂ ಆಗಂಗಿಲ್ಲ ಈ ಥರದ ನಾವು ಏನಾದರೂ ವಿಷಯಗಳನ್ನು ನಾವು ಮನಸ್ಸಿನಾಗ ಇಟ್ಕೊಂಡಿದ್ರೆ. ಯಾಕಂದರೆ ನೆಗೆಟಿವಿಟಿ ಹೊರಗಿರಂಗಿಲ್ಲ, ನೆಗೆಟಿವಿಟಿ ಒಳಗನೇ ಇರ್ತೈತಿ. ನಾವು ನಮ್ಮ ಒಳಗೆ ಏನು ನೆಗೆಟಿವಿಟಿ ಐತಲ್ಲ, ನಾವು ಅದ್ರ ಮೇಲೆ ಕೆಲಸ ಮಾಡ್ಬೇಕು ಮೊದಲು. ನೋಡಿರಿ, ನೀವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿರಲ್ಲ, ಒಂದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ದೊಳಗೆ ಏನೆಲ್ಲ ಭಾಳೆಲ್ಲ ನೆಗೆಟಿವಿಟಿ ಐತಿ ಮೊದಲೇ ಮಾತು. ಆಮೇಲೆ ನನಗೆ ಅನಿಸೋ ಮಟ್ಟಿಗೆ ನಿಮಗೇನೋ ಅಡಿಕ್ಷನ್ಸ್ ತಗೊಂಡು ಓದಿರಿ ನೀವು. ಅದು ಯಾವುದೇ ರೀತಿಯದೂ ಇರ್ಬೋದು. ಯಾವುದಾದ್ರೂ ಒಂದೇ ಥರದ ಒಂಥರ ಗೀಳು ರೋಗ ಅಂತಾರಲ್ಲ, ಮೇಲೆ ಒಂದೇ ವಿಷಯನ ರಿಪೀಟ್ ಮಾಡೋದು, ಅಥವಾ ಹೆಣ್ಣು ಗಂಡಿನ ಸಂಬಂಧದ ಕಡೆಗೆ ಜಾಸ್ತಿ ಆಕರ್ಷಿತರಾಗೋದು, ಈ ಥರದ್ದು ಏನಾದರೂ ವಿಚಾರ ಮಾಡ್ತಿರ್ಬೋದು ನೀವು. ಓಕೆ. ಏನಾದರೂ ಒಟ್ಟು ವ್ಯಸನ ಐತಿ, ಏನಾದರೂ ಒಟ್ಟು ಎಡಿಕ್ಷನ್ ಐತಿ. ಈಗ ನೋಡಿರಿ, ಇದು ನೆಗೆಟಿವ್ ಎನರ್ಜಿ. ಓಕೆ. ನೆಗೆಟಿವ್ ಎನರ್ಜಿ ಅಂತಂತಂದ್ರೆ, ಮೊದಲು ನೀವು ನಿಮ್ಮ ಮೇಲೆ ಕೆಲಸ ಮಾಡಿರಿ. ಅಂದರೆ ನನ್ನಲ್ಲಿ ಯಾವ ಥರದ ನೆಗೆಟಿವಿಟಿ ಅದಾವು ಅಂತ ಅನ್ನೋದನ್ನು ನೀವಾಗೇ ವಿಚಾರ ಮಾಡಿರಿ. ಅಂದರೆ ನನ್ನ ಜೀವನದೊಳಗೆ ಪ್ರಗತಿ ಬೇಕು ಅಂತ ಅನ್ಕೊಂಡು ನೀವಾಗೇ ನಿಮ್ಮನ್ನು ಎನಲೈಸ್ ಮಾಡ್ಕೊಳ್ಳೋದು. ಹೌದಲ್ಲ, ಅಂದ್ರೆ ನಾ ಇದನ್ನು ಮಾಡೋಂಗಿಲ್ಲ, ಹೌದಲ್ಲ ನಾ ಇದನ್ನು ಮಾಡೋಂಗಿಲ್ಲ, ನನ್ನ ಹತ್ರ ಈ ಥರದ ನೇಚರ್ ಐತಿ, ನಾನು ಒಂದೇ ವಿಷಯಕ್ಕೆ ಗಂಟು ಬಿದ್ದಿರ್ತೇನೆ. ಈ ಥರದ ವಿಚಾರಗಳನ್ನು ನೀವು ಮಾಡ್ಕೊಂಡ್ರಿ ಅಂದರೆ ಇದಕ್ಕೆ ಸೆಲ್ಫ್ ಎನಲೈಸಿಸ್ ಅಂತಾರೆ. ಇದು ಆದ ಮೇಲೆ ಮುಂದಿನ ವಿಚಾರ ಮಾಡೋದು. ಹೊರಗಿನವ್ರು ಯಾರೇನಾದರೂ ಮಂತ್ರ ತಂತ್ರ
ಬಾಧೆ ಗೀತೆ ಇದನ್ನೆಲ್ಲ ಹೊರಗಿಂದ ಬರಾಕತ್ತೇನೋ ಅಂತಂದು ಆಮೇಲೆ ಅದನ್ನು ವಿಚಾರ ಮಾಡೋದು. ಆದ್ರೆ ಮೊದಲು ಹೆಂಗೆ ಅಂತಂದ್ರೆ ಮೊದಲು ನಮ್ಮನ್ನು ನಾವು ಸುಧಾರಣೆ ಮಾಡ್ಕೋಬೇಕಿಲ್ಲಿ. ಯಾವುದೋ ಒಂದು ಅಡಿಕ್ಷನ್ ಐತೆ ನೋಡ್ರಿ, ಒಂದೇ ವಿಷಯಕ್ಕೆ ಜೋತು ಬೀಳೋದು, ಗೀಳು ಸ್ವಭಾವ ಅಂತಂತಾರೆ ಅದಕ್ಕೆ. ಕಳೆದು ಹೋದದ್ದು ಅದು ಸಂಬಂಧ ಆಗಿರ್ಬೋದು, ನೀವೆಲ್ಲಾದರೂ ದುಡ್ಡು ಕೊಟ್ಟಿರ್ಬೋದು, ಅಥವಾ ನಿಮ್ಮನ್ನು ಯಾರಾದರೂ ಯೂಸ್ ಮಾಡ್ಕೊಂಡಿರ್ಬೋದು, ಏನೆಲ್ಲ ಈ ಜಗತ್ತೊಳಗೆ ಆಗ್ತಿರ್ತೈತೆ. ಅದೇನಾಕತ್ತೆ ಅಂತಂದ್ರೆ ನೀವು ಮೇಲೆ ರೀಕಾಲ್ ಮಾಡ್ತಿರ್ತೀರ. ಅದನ್ನು ರೀಕಾಲ್ ಮಾಡಿದ್ರೆ ಏನಾಕತ್ತೆ ಅಂದ್ರೆ ನಮ್ಮ ಜಗತ್ತು ಭೂತಕಾಲದಲ್ಲಿಯೇ ಸುತ್ತಿರ್ತೈತಿ. ಅದಕ್ಕೆ ಪ್ರೆಸೆಂಟ್ದಾಗೂ ಇರೋಂಗಿಲ್ಲ, ಅದಕ್ಕೆ ಭವಿಷ್ಯನೂ ಇರೋಂಗಿಲ್ಲ. ಸೊ ನೀವು ಮೊದಲು ಅದರಿಂದ ಹೊರಗೆ ಬರಬೇಕು. ಇಲ್ಲಿ ಹೆಂಗೈತಿ ಅಂತಂದ್ರೆ ನೀವು ಕೆಲವೊಂದಿಷ್ಟು ಟ್ರೆಡಿಷ್ನಲ್ ವಿಸ್ಡಮ್ ಫಾಲೋ ಮಾಡ್ಬೇಕು. ನೀವು ಅಂದರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ನೀವು ಮಾಡಬೇಕು. ನೀವು ಏನೂ ಮಾಡೋಂಗೇ ಇಲ್ಲ ಇಲ್ಲಿ ಹೆಂಗೈತಿ ಅಂದ್ರೆ ನಿಮ್ದು ಎಲ್ಲ ಎನರ್ಜಿನ ನೀವು ನಿಮ್ಮ ಬಾಡಿ ಸೆಂಟರ್ದೊಳಗೆ ತೊಗೊಂಬರ್ಬೇಕು. ಈಗ ಸದ್ಯ ಇಮೋಷ್ನಲಿ ಬ್ಯಾಲೆನ್ಸ್ ಆಗ್ಬೇಕು. ಪೇಷನ್ಸ್ ಬರ್ಬೇಕು ನಿಮ್ಮ ಹತ್ರ ಪೇಷನ್ಸನ್ನೇ ಇಲ್ಲ. ಪೇಷನ್ಸ್ ಯಾವಾಗ ಬರ್ತೈತಿ ಅಂತಂತಂದ್ರೆ ತಾಳ್ಮೆಯಿಂದ ಏನಾದರೂ ನೀವು ಕೆಲಸ ಅದು ಮಾಡ್ತಿರ್ತಿರಲ್ಲ, ಅದು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಿರ್ತೈತಿ. ತಾಳ್ಮೆನೇ ಇಲ್ಲ. ಮತ್ತು ತಾಳ್ಮೆ ಅನ್ನೋದಕ್ಕಿಂತಲೂ ಹೆಂಗೈತಿ ಅಂದ್ರೆ ನಿಮ್ಮ ಜೀವನ ಎಲ್ಲ ಭೂತಕಾಲದೊಳಗನ ಓಡಾಡಕತ್ತೈತಿ. ಸೊ ಹೆಂಗೈತಿ ಅಂತಂದ್ರೆ ಭೂತಕಾಲದೊಳಗೆ ಇರೋದ್ರಿಂದ ಹೀಗಾಗಿ ನೀವು ಫ್ಯೂಚರ್ ಬದಲೇ ನಿಮಗೆ ಜಾಸ್ತಿ ಲಕ್ಷಣ ಇಲ್ಲ, ಅಥವಾ ಅದರ ಸಲ ನಾ ಏನು ಮಾಡಬೇಕು ಅನ್ನೋದ್ರ ಬದಲೇ ನಿಮಗೆ ಸ್ವಲ್ಪ ಕಾಳಜಿ ಇಲ್ಲ. ನೀವು ಅದರ ಮೇಲೆ ಮೊದಲು ನೀವು ಲಕ್ಷ್ಯ ಕೊಡ್ರಿ. 415 ಇದು 5 ನಂಬರ್ ಹೇಳ್ತೈತಿ, ಇದು 5 ನಂಬರ್ ಹೇಳ್ತೈತಿ. ಇದರ ಅರ್ಥ ನೀವು ಸರಿಯಾಗಿ ಯಾರ ಜೊತೆ ಕಮ್ಯುನಿಕೇಟು ಮಾಡೋಂಗಿಲ್ಲ, ಅಥವಾ ಅಟ್ಲೀಸ್ಟ್ ಯಾರ್ದಾರ ಜೊತೆ ಕಮ್ಯುನಿಕೇಟ್ ಮಾಡಿ ಯಾರ್ದಾರ ಕಡೆ ಹೀಲಿಂಗ್ ತೊಗೊಂಡು, ಅಥವಾ ನೀವು ನೋಡಿರಿ, ನೀವು ಮಂದಿ ಜೊತೆ ಮಾತಾಡಿದ್ರೆ ಗೊತ್ತಾಗೋದಿಲ್ಲ ಮಂದಿಗೆ ನೀವು ಎಲ್ಲಿ ಸಿಕ್ಕಾಕೊಂಡಿರಿ ಅಂತಂದು ಹೇಳಿ. ಈ ಕಾರ್ಡೇನು ತೋರಿಸೋದು ಡೆವಿಲ್ ಅಂತ, ನೀವು ಎಲ್ಲೋ ಸಿಕ್ಕಾಕೊಂಡಿರಿ ಅಂತಂದು ಹೇಳಿ. ನೋಡಿರಿ, ಒಂದು ಮನುಷ್ಯಾಗ ಕನಿಷ್ಠ ಒಂದು 4 ಮಂದಿರೇ ಅಗದಿ ಹತ್ತಿರನವ್ರು ಪರಿಚಯದವ್ರು ಇರ್ಬೇಕು ಹೊತ್ಕೊಂಡು ಹೋಗೋಕ್ರೆ ಅಟ್ಲೀಸ್ಟ್. ಹೌದೇನೇನಿಲ್ಲ? ಅಷ್ಟು ಮಂದಿನೂ ಪರಿಚಯ ಇರಲಿಲ್ಲ ಅಂದ್ರೆ ಹೆಂಗೆ ಮುಂದೆ ನನಗೆ ಯಾವಾಗ ಕೆಟ್ಟ ಟೈಮ್ ಇರ್ತೈತಲ್ಲ ಅವಾಗ ನಾ ಯಾರೇ ಕರೆದ್ರೆ ನಮ್ಮ ಕಡೆ ಎಲ್ಲ ಹಳಿ ಹೊಡಿಯೋದಂತಾರೆ. ಈ ಕಡೆ ಹಳ್ಳಿ ಭಾಷೆದಾಗ ಹಳಿ ಹೊಡಿಯೋದಂತ. ಹಂಗೆ ಹಳಿ ಹೊಡೆದ್ರೆ ಯಾರೇ ಓ ಅನ್ನೋರೇ ಬೇಕಲ್ಲ. ಆ ಕಡೆಯಿಂದ ನಾವು ಇಲ್ಲಿಂದ ಕರೆದ್ವಿ ಅಂತ ಕೂಗಿದ್ವಿ ಅಂತ ಇಟ್ಕೊಳ್ರಿ, ಆ ಕಡೆಯಿಂದ ಯಾರೇ ಓ ಅಂತ ಆನ್ಸರ್ ಮಾಡ್ಬೇಕಲ್ಲ ನಮಗೆ. ಅಷ್ಟಾದರೂ ನಿಮ್ಮ ಸರ್ಕಲ್ನೊಳಗೆ ಜನ ಇರಬೇಕು. ಅದಕ್ಕೆ ಹೆಂಗಂತಂದ್ರೆ ಇಲ್ಲೇನು ಹೇಳ್ತೈತೆ ಅಂದರೆ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನೀವು ನಿಮ್ಮ ಟ್ರೆಡಿಷನ್ಸ್ ಫಾಲೋ ಮಾಡಬೇಕು. ನೋಡಿರಿ, ಯಾಕೆ ಮಾಡಬೇಕು ಅಂತಂತಂದ್ರೆ ನೀವೇನು ಟ್ರೆಡಿಷ್ನಲ್ ವಿಷಯಗಳನ್ನು ನೀವು ಫಾಲೋ ಮಾಡಿದ್ರಿ, ಅವ್ರ ವ್ಯಾಲ್ಯೂಸ್ ನಿಮಗೆ ಗೊತ್ತಾದವು ಅಂತಂದರೆ ನಿಧಾನವಾಗಿ ಡೆವಿಲಿಶ್ ಎನರ್ಜಿ ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅಂದ್ರೆ ನಿಮಗೆ ಗೊತ್ತಾಗ ಶುರು ಆಕೈತೆ, ಓ ನಾನು ಇದು ಮಾಡ್ತಾ ಇದ್ದೇನಲ್ಲ, ಇದು ತಪ್ಪು, ನಾನು ಇದನ್ನು ಮಾಡಬಾರ್ದು. ಯಾಕಂದ್ರೆ ವೇದ, ಶಾಸ್ತ್ರ, ಪುರಾಣ ಹೇಳಿರ್ತಾವೆ ಯಾವ ಸರಿ ಯಾವ ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು, ಒಬ್ಬ ಮನುಷ್ಯ ಅಂತಂದರೆ ಅವ್ನು ಹೆಂಗೆ ಬದುಕಬೇಕು, ಇದನ್ನೆಲ್ಲ ಸ್ಕ್ರಿಪ್ಚರ್ಸ್ದಾಗೆಲ್ಲ ಹೇಳಿರ್ತಾರೆ. ನೀವು ಒಂದಿಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡಬೇಕು. ಓಕೆ, ನೀವು ಹೊರಗಡೆ ಏನು ಹುಡುಕಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಅಯ್ಯೋ ನನಗೆ ನನ್ನ ಲೈಫ್ದೊಳಗೆ ಡೆವಲಪ್ಮೆಂಟ್ ಬರವಲ್ತು ಅಂತಂದ್ರೆ ನಮ್ಮ ಮಗ್ಲ ಮನೆಯವ್ರ ಕಾರಣ, ನನ್ನ ಫ್ರೆಂಡ್ ಹಾಗೆ ಕಾರಣ, ನಮ್ಮ ವೈನಿ ಕಾರಣ, ಈ ಸವನ ಇವೆಲ್ಲ ಹೆಂಗತಾವೆ, ಇದಕ್ಕೆಲ್ಲ ಎಸ್ಕೇಪಿಸಮ್ ಅಂತಾರೆ ಇದಕ್ಕೆ. ನೋಡಿರಿ, ಈ ಥರದ ವಿಷಯಗಳನ್ನು ನೀವು ಮಾಡಲಿಲ್ಲ ಅಂತಂದ್ರೆ ದಟ್ ಲೀಡ್ಸ್ ವೇರ್ ಟು ಆಫ್ ಸೋರ್ಟ್ಸ್. ಅಂದರೆ ಈ ಬಗ್ಗೆ ಸಂಕಟ ನಿಮ್ಗೆ ಗೊತ್ತಾಗಂಗಿಲ್ಲ. ಅಂದರೆ ಒಂಥರ ಇಂಡಿಸಿಸಿವ್ ನೇಚರ್, ಏನು ಡಿಸಿಷನ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಹೆಂಗೈತಿ ಅಂತ ನೋಡಿರಿ, ಇಲ್ಲಿ ದಿಸ್ ವೇ ಆರ್ ದ್ಯಾಟ್ ವೇ ನೀವು ಬರೀ ಇದನ್ನ ವಿಚಾರ ಮಾಡ್ತಿರ್ತೀರ. ಒಂದು ಕಡೆ ನಿಲ್ಲೋದು, ಒಂದು ಕ್ರಾಸ್ ರೋಡಿಗೆ ನಿಲ್ಲೋದು, ಈ ಕಡೆ ಹೋಗ್ಲು ಆ ಕಡೆ ಹೋಗ್ಲು, ಈ ಕಡೆ ಹೋಗ್ಲು ಆ ಕಡೆ ಹೋಗ್ಲು. ಮನುಷ್ಯ ಯಾವಾಗ ಮತ್ತೊಬ್ಬರ ಸಹಾಯವಿಲ್ಲದೆ ಡಿಸಿಷನ್ ತೊಗೋತಾನ ಅಂತಂತಂದ್ರೆ ಯಾವಾಗ ಅವ ಪಾಸಿಟಿವ್ ಹಂಗೆ ವಿಚಾರ ಮಾಡ್ತಿರ್ತಾನೆ, ಅವಾಗ ಪಾಸಿಟಿವಿಟಿನೇ ಇಲ್ಲ ನಿಮ್ಮಲ್ಲಿ. ಸೊ ಪಾಸಿಟಿವ್ ವಿಷಯ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತ ಇಟ್ಕೊಡ್ರಿ. ನಿಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತಂದ್ರೆ ಅದಕ್ಕೆ ನೀವೇ ಹೊಣೆ, ಬೇರೆ ಯಾರೂ ಅಲ್ಲ. ಒಬ್ಬ ಕರ್ತವ್ಯನಿಷ್ಠ ಮನುಷ್ಯ ತನಗಾಗಿ ತಾನು ಏನಾದರೂ ಮಾಡಲೇಬಲ್ಲಲ್ಲ. ಅವ್ರಿಗೇನು ಯಾರು ಬಂದೇನು ಹೇಳಬೇಕಾಗಿಲ್ಲ, ನೀವು ಮಾಡಿರಿ ನೀವು ಬಿಡ್ರಿ ಅಂತಂದು ಹೇಳಿ. ಇದರ ಅರ್ಥ ನಿಮ್ಮ ಕರ್ತವ್ಯದ ಕಡೆಗೆ ನಿಮಗೆ ಜಾಸ್ತಿ ಗಮನ ಇಲ್ಲ ಅಂತ. ನೋಡ್ರಿ, ಇದ್ರ ಸಲುವಾಗಿ ನಿಮಗೆ ಯೂನಿವರ್ಸ್ ಏನು ಉತ್ತರ ಹೇಳಕತ್ತತಿ, ನೀವೇನು ಮಾಡಬೇಕು, ಅಥವಾ ಅದು ಇನ್ನೂ ಯಾವ ಅಂಥವು ವಿಷಯಗಳದಾವು ಅದನ್ನು ನೀವು ಬಿಡಬೇಕು. ಅಂದ್ರೆ ಜೀವನ ಸುಗಮವಾಗಿ ಮುಂದೆ ಸಾಗತೈತಿ ಅಂತ ಅನ್ನೋದನ್ನು ನೋಡೋಣ. ಅದೇನಪ್ಪ ಅಂತ
ದಿಸ್ ಇಸ್ ಅ ಶ್ಯಾಡೋ ವರ್ಕ್ದು ಕಾರ್ಡ್ ಇದೆ. ಎಷ್ಟು ಚಂದ ತೋರ್ಸಾರ ನೋಡ್ರಿ ಇದನ್ನು. ಬ್ರಿಡ್ಜ್ ಎಷ್ಟು ಚಂದ ಐತೆ ನೋಡ್ರಿ. ಈ ಬ್ರಿಡ್ಜ್ ಮೇಲಿಂದ ನೀವು ಹತ್ತಿ ಹೋದ್ರಿ ಅಂದ್ರೆ ನೀವು ಬೆಳಕಿನಡೆಗೆ, ಈ ಪಯಣ ಬೆಳಕಿನಡೆಗೆ. ಹಾಂ, ಯಾವ ವಿಷಯಗಳನ್ನು ನೀವು ಬಿಡಬೇಕು ಅಂತ ಹೇಳಾಕತ್ತೈತೆ ಅಂದ್ರೆ ಇನ್ನೂ ತನಕ ನಾನು ಶೇಮ್ ಆ್ಯಂಡ್ ಗಿಲ್ಟ್. ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಬಂದದ್ದು. ಇಲ್ಲೂ ನೋಡ್ರಿ ಶೇಮ್ ಆ್ಯಂಡ್ ಗಿಲ್ಟ್. ತಪ್ಪು ಶೇಮ್ ಅನ್ನೋದು ಈ ಜೀವನ ನೋಡ್ರಿ, ಜೀವನದೊಳಗೆ ಎಲ್ಲ ಏರಿಳಿತಗಳು ಎಲ್ಲರ ಲೈಫ್ದೊಳಗೂ ಇದ್ದೇ ಇರ್ತಾವೆ. ಯಾರ ಲೈಫೂ ಸರಿಯಂಗೆ ಇಲ್ಲ, ಯಾರ ಲೈಫೂ ಕಂಫರ್ಟೇಬಲ್ ಹಂಗೆ ಇರೋಂಗಿಲ್ಲ. ಎಲ್ಲರ ಲೈಫ್ದೊಳಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದು ಹೋಗೇ ಇರ್ತಾವೆ ಎಷ್ಟೊತ್ತಿದ್ರೂ. ಕೆಲವೊಬ್ರು ಜನ ಹೇಳ್ಕೊತಾರೆ, ಕೆಲವೊಬ್ರು ಜನ ಹೇಳ್ಕೊಳಂಗಿಲ್ಲ ಅಷ್ಟೇ. ತಿಳಿದೇ ಇದ್ದಾಗ ತಪ್ಪು ಮಾಡಿರ್ತೀವಿ, ತಿಳಿದ ಮೇಲೆ ಮಾಡಬಾರ್ದು. ಒಂದೇ ಒಂದು ವಿಷಯ ನೆನಪಿಟ್ಕೊಳ್ಬೋದು, ಲೈಫ್ದೊಳಗೆ ನಾವು ಏನಾದರೂ ತಪ್ಪು ಮಾಡಿದ್ವಿ ಅಂತ ಇಟ್ಕೊಡ್ರಿ. ಮೊದಲೇ ಮಾತು ಅದನ್ನು ಎಲ್ಲರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಾವು ಒಂದು ಎಕ್ಸ್ಪೀರಿಯನ್ಸ್ಡ್ ಮನುಷ್ಯ ಅಂತಂದು ನಾನು ನಿಮಗೆ ಹೇಳಾಕತ್ತೇನೆ. ತಪ್ಪು ಏನಾರು ಅಂಥದ್ದು ಅಂದ್ರೆ ಯೂಶ್ವಲಿ ಜನ ಯಾರು ಎಕ್ಸೆಪ್ಟ್ ಮಾಡೋಂಗಿಲ್ಲ, ಅದ್ರ ನೀವು ಅದನ್ನು ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ, ಅದನ್ನು ಮುಚ್ಚಿಟ್ಬಿಡ್ರಿ. ಅದು ನಿಮಗೆ ಗೊತ್ತಿರಲಿ ಮತ್ತು ನಿಮ್ಮನ್ನು ಹುಟ್ಟಿಸೋ ದೇವರಿಗೆ ಗೊತ್ತಿರಲಿ, ಮತ್ತು ಮೂರನೇವ್ರಿಗೆ ಯಾರಿಗೂ ಗೊತ್ತಾಗೋದನ್ನ ಬೇಡದ, ಅದನ್ನೇ ಮರ್ತು ಬಿಡೋದು ಆಮೇಲೆ. ಹಾಂ, ಇಲ್ಲೇನು ಹೇಳ್ತೈತಿ ಶೇಮ್ ಆ್ಯಂಡ್ ಗಿಲ್ಟ್. ಮುಂದೇನಾಗ್ತದೆ ಗೊತ್ತಾ, ಅವರು ಆಮೇಲೆ ನಮ್ಮ ಬದಲಾಗಿ ನೋಡ್ರಿ, ನಾವೇನೋ ಏಕೋಭಾವದಿಂದ ಪ್ರೀತಿಯಿಂದ ನಾವು ನಮ್ಮ ಬದುಕಿನ ಪುಸ್ತಕ ಅವ್ರ ಮುಂದೆ ನಾವು ತೆಗೆದಿಟ್ವಿ. ಬಟ್ ಅವ್ರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೋದಲ್ಲ. ಎಲ್ಲರೂ ಒಳ್ಳೆಯದನ್ನು ಅರ್ಥ ಮಾಡ್ಕೋತಾರ ಅಂತಂತೇನಿರಂಗಿಲ್ಲ. ಸೊ ಶೇಮ್ ಆ್ಯಂಡ್ ಗಿಲ್ಟ್, ಫೀಲ್ ದೆಮ್ ವಿದೌಟ್ ಜಜ್ಮೆಂಟ್. ಮಿಸ್ಟೇಕ್ಸ್ ಡು ನಾಟ್ ಡಿಫೈನ್ ಯುವರ್ ವರ್ತ್. ತಪ್ಪುಗಳನ್ನು ಮನುಷ್ಯ ಮಾಡ್ತಾ 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 ಜೀವನದೊಳಗೆ ಕಲಿತಾನ, ಮುಂದಿನ ಹಂತಕ್ಕೆ ಹೋಗ್ತಾನೆ. ಜೀವನದೊಳಗೆ ನಾವು ತಪ್ಪನ್ನು ಮಾಡೋದಿಲ್ಲ ಅಂತಂದ್ರೆ ಹೆಂಗಂದ್ರೆ ಇದರ ಅರ್ಥ ನಾವು ದೇವ್ರು ಅಂದಂಗೆ ಆತ್. ಮತ್ತು ತಪ್ಪು ಮಾಡಲಾರದೆ ಇರುವುದು ಒಂದೇ ಅಂತಂದರೆ ಅದು ದೇವರು. ನೋಡ್ರಿ, ತಪ್ಪು ಮಾಡಿರಿ, ಆದ್ರೆ ಹೆಂಗಂತಂದ್ರೆ ಬೇರೆ ಬೇರೆ ತಪ್ಪು ಮಾಡಿರಿ, ಹೊಸ ತಪ್ಪು ಮಾಡಿರಿ. ಮಾಡಿದ ತಪ್ಪನ್ನು ಮತ್ತೆ ಮಾಡಕ್ಕೆ ಹೋಗ್ಬೇಡ್ರಿ, ಹುಚ್ಚಂತಾರ ಅವಾಗ. ಬೇರೆ ಬೇರೆ ತಪ್ಪು ಮಾಡಿದ್ರಿ ಅಂದ್ರೆ ಆ ತಪ್ಪಿನಿಂದ ಕಲಿತಾ ಹೋಗ್ತೀರಿ ನೀವು. ಒಂದು ಟೈಮಿಗೆ ಬಂದು ಜೀವನ ಫ್ರೂಟ್ಫುಲ್ ಆಕೈತಿ. ಅದು ಹೆಂಗೆ ಫ್ರೂಟ್ಫುಲ್ ಆಕೈತಿ ಅಂತಂತಂದ್ರೆ, ಈಗ ನೀವು ಒಂದು ಲಕ್ಷ್ಮೀ ಚಿತ್ರ ಅಥವಾ ಸಾಯಿಬಾಬಾನ ಚಿತ್ರ ಅದು ನೋಡ್ರಿ, ಅದು ತಲೆ ಹಿಂದಿಗೆ ಒಂದು ಬೀಮ್ ಇರ್ತದೆ ಗೊತ್ತಾ, ಹೆಂಗೆ ವೈಟ್ ಕಲರ್ದು ಒಂದು ಬೀಮ್. ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾರೆ. ನಮ್ಮ ಆಡು ಭಾಷೆಯಲ್ಲಿ ಅವರ ಅಂತೇವೆ ನಾವು ಅದಕ್ಕೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅದೇನು ಅಂತಂದ್ರೆ ಅದರೊಳಗೆಲ್ಲ ನಿಮ್ಮ ಜನ್ಮಾಂತರದಿಂದ ವಿಷಯಗಳು ಅದರೊಳಗೆಲ್ಲ ಕಲೆಕ್ಟ್ ಆಗಿರ್ತಾವೆ. ಡಾಟಾ ಅದು ನಿಮ್ಮದು. ಅದಕ್ಕೆ ಈಗ ಏನಂತಾರೆ, ಈಗ ಒಳ್ಳೊಳ್ಳೆ ಡಾಟಾ ಅದ್ರೊಳಗೆ ಹಾಕ್ಬೇಕು. ಯಾಕಂದ್ರೆ ಮುಂದಿನ ಲೈಫಿಗೆ ಅದು ಬರ್ತೈತೆ. ಅದು ಯಾವಾಗೂ ನಿಮ್ಮನ್ನು ಬಿಡೋಂಗಿಲ್ಲ. ಅದು ನೀವು ಎಲ್ಲಿವರೆಗೂ ನಿಮ್ಮ ಸೋಲ್ ವಾಪಸ್ ಬಂದ ವಿಸಿಟ್ ಮಾಡಿ ಹೋಗ್ತಿರ್ತಲ್ಲ, ಅಲ್ಲಿವರೆಗೂ ನಿಮ್ಮ ಜೊತೆನೇ ಬರ್ತಿರ್ತದೆ. ಅದಕ್ಕೆ ಹೊಸ ವಿಷಯ ಈ ತಪ್ಪುಗಳನ್ನು ಮಾಡಿದ್ರಿಂದ ಕಲಿತು ಮುಂದೆ ಸಾಗ್ರಿ, ಮತ್ತು ವಾಪಸ್ ತಪ್ಪು ಮಾಡಬೇಡ್ರಿ. ಕಂಪ್ಯಾಷನ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಬೇರೆಯವ್ರ ಕಂಪ್ಯಾಷನ್ ಅಂದರೆ ಸಹಾನುಭೂತಿ. ಬರೀ ಸಹಾನುಭೂತಿ ಬೇರೆಯವ್ರಿಗಷ್ಟೇ ತೋರಿಸ್ಬೇಕಂತಿಲ್ಲ, ನಮ್ಮ ಪ್ರತಿನೂ ಇರಬೇಕಾದದ್ದು ಭಾಳ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಜೊತೆ ತಪ್ಪೇ ಆಗಿರಲಿ, ಒಳ್ಳೇದೇ ಆಗಿರಲಿ, ಕೆಟ್ಟದ್ದಾಗಿರಲಿ, ಏನೇ ಆಗಿರಲಿ, ಎಕ್ಸೆಪ್ಟ್ ಇಟ್. ಶ್ಯಾಡೋ ಅಲ್ಕೆಮಿ. ಓಕೆ, ಎಂಪವರ್ಮೆಂಟ್ ಆ್ಯಂಡ್ ರೀಬರ್ತ್. ಟರ್ನ್ ಶ್ಯಾಡೋಸ್ ಇಂಟು ಗೋಲ್ಡ್ ಬೈ ಶಿಫ್ಟಿಂಗ್ ಯುವರ್ ಅವೇರ್ನೆಸ್. ಎಸ್, ಅವೇರ್ನೆಸ್ ಕಡೆ ಲಕ್ಷ್ಯ ಇರಲಿ. ನಿಮ್ಮ ಕಡೆ ಅವೇರ್ನೆಸ್ ಕಡೆ ನೀವು ಸ್ವಲ್ಪ ಲಕ್ಷ್ಯ ಕೊಡ್ರಿ. Like it is like a golden shift. It is like a golden shifting, ಏನು ಹೇಳಬೇಕು, ನೋಡ್ರಿ, ಇದರ ಅರ್ಥ ನಾವು ತಪ್ಪು ಯಾವಾಗ ಮಾಡ್ತೀವಿ ಅಂತಂತಂದ್ರೆ, ತಪ್ಪು ಮಾಡೋದ್ನಾಗ ಒಂಥರ ಮಬ್ಬಗೆ ಓದಿರ್ತೈತೆ ಮನುಷ್ಯಾಗ. ಅವಾಗ ಗೊತ್ತಾಗಂಗಿಲ್ಲ ನಾ ಸರಿ ಮಾಡಾಕತ್ತೇನೋ ತಪ್ಪು ಮಾಡಾಕತ್ತೇನೋ ಅಂತಂದು ಹೇಳಿ. ಯಾವುದೋ ಒಂದು ಲಹರ್ ಇರ್ತೈತೆ, ಯಾರೋ ಹೇಳಿರ್ತಾರೋ ನಾವು ಮಾಡಿಬಿಡ್ತೇವೆ ಅದನ್ನು. ಇಲ್ಲಿ ಅವೇರ್ನೆಸ್ ಇತ್ತು ಅಂತಂದ್ರೆ, ಅವೇರ್ನೆಸ್ ಇದ್ದರೆ ಮನುಷ್ಯ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದು ಹೇಳಿ ಅವಾಗ ವಿಚಾರ ಮಾಡೋಕ್ಕಲ್ಲೇ ದಾರಿ ಇರ್ತೈತಿ. ಸೊ ಹೆಂಗಂತಂದ್ರೆ ಎಷ್ಟು ಆಕತಿ ಅಷ್ಟು ಅವೇರ್ನೆಸ್ ಕಡೆ ಲಕ್ಷ್ಯ ಕೊಡ್ರಿ ಅಂತಂದು ಹೇಳಿ. ಅದೇನು ಅಂತಂದ್ರೆ ನಿಮಗೆ ಇನ್ನೊಂದು ಜನ್ಮ ಕೊಟ್ಟಂಗೆ, ಮನುಷ್ಯನಿಗೆ ಅವೇರ್ನೆಸ್ ಬಂತು ಅಂತಂತಂದ್ರೆ ನಾವು ಮತ್ತೊಮ್ಮೆ ಪುನರ್ಜನ್ಮ ಪಡೆದಂಗೆ. ನಾವು ನೆನಪಿರಲಿ ಯಾವತ್ತಿದ್ರು. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಈ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ತಮಗೆ ಜೀವನದಲ್ಲಿ ಡೆವಲಪ್ಮೆಂಟ್ ಯಾಕೆ ಬರ್ತಾ ಇಲ್ಲ, ಅಥವಾ ತಾವು ಯಾವ ವಿಷಯದಲ್ಲಿ ಸ್ಟಕ್ ಆಗಿರಿ, ಅದೇನು ಇಂಟರ್ನಲ್ ಪ್ರಾಬ್ಲಮ್ಮಾ ಅಥವಾ ಎಕ್ಸ್ಟರ್ನಲ್ ಪ್ರಾಬ್ಲಮ್ಮಾ,
ಅಲ್ಲಿಯೂ 5 ಆಫ್ ಕಪ್ಸ್ ಬಂದೈತಿ, ಇಲ್ಲಿಯೂ 5 ಆಫ್ ಕಪ್ ಇಲ್ಲಿಯೂ 5 ಆಫ್ ಕಪ್ಸ್ ಬಂದು 10 ಆಫ್ ಸೋರ್ಟ್ಸ್. Two of cups, king of cups, 5 of swords, 10 of swords, and strength. Okay, and here 2 of pentacles. Two of pentacles, 9 of wands, 4 of swords. Okay, ನೋಡ್ರಿ 9 of wands. 9 of wands ಏನು ಹೇಳ್ತೈತಿ ಅಂತಂದ್ರೆ ಚಾಲೆಂಜಸ್ಸಿಗೆ ಹೆದರೋದು. ಓಕೆ, ಚಾಲೆಂಜಸ್ಸಿಗೆ ಹೆದರೋದು. ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಕೆಲಸನ ಮಾಡಿಲ್ಲ ಯಾವಾಗಿದ್ರು. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ನಾವು ಧೈರ್ಯವಾಗಿ ನಾವು ಕೈಯಾಗಿ ತೊಗೊಂಡ್ವಿ ಅಂತ ಇಟ್ಕೋರಿ, ನಾವು ಅದನ್ನು ಮಾಡಿ ಮುಗಿಸ್ಬೇಕು ಅನ್ನುವಂಥ ಹುಮ್ಮಸ್ಸಿಲ್ಲ. ಯಾವಾಗಿದ್ರೂ ಹಳಿದ್ರ ಕಡೆ ನಾನು ಜಾಸ್ತಿ ಗಮನ. 5 of cups, 9 of wands, ಆಮೇಲೆ 2 of pentacles ಏನು ಹೇಳ್ತೈತಿ ಅಂತಂದ್ರೆ ವಿಷಯಗಳಲ್ಲಿ ಸರಿಯಾಗಿ ವಿಷಯಗಳ ಬದಲಾಗಿ ನಿರ್ಧಾರ ಮಾಡೋಕ್ಕೆ ಬರೋಂಗಿಲ್ಲ, ಡಿಸಿಷನ್ಸ್ ತೊಗೊಳಕ್ಕೆ ಬರೋಂಗಿಲ್ಲ, ಅಥವಾ ಯಾವುದೇ ವಿಷಯದಲ್ಲಿ ಏನೋ ಹಿಂದೇಟು ಹಾಕೋದು ಅಂತಂದ್ರೆ ಈ ಬಗ್ಗೆ ಸಂಕಟ ಮಾಡಲೋ ಬೇಡೋ, ಮಾಡಿದರೆ ಹೆಂಗಾಕತಿ, ಮಾಡಲಿಲ್ಲ ಅಂದ್ರೆ ಹೆಂಗಾಕತಿ. ಯು ಆರ್ ನಾಟ್ ಅ ಗುಡ್ ಡಿಸಿಷನ್ ಮೇಕರ್ ಫ್ರ್ಯಾಂಕ್ಲಿ. ಯಾವಾಗಿದ್ರೂ ಜಗ್ಲಿಂಗ್ ಮಾಡ್ಕೊಂತ ಇರ್ತೀರಿ. ಅಂದರೆ ರೆಸ್ಪಾನ್ಸಿಬಿಲಿಟಿ ಇದರ ಅರ್ಥ ಕಡಿಮೆ. ಓಕೆ, ನೋಡಿರಿ, ಯಾರೆಲ್ಲ ನೀವು ಇದನ್ನು ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗೆ ಇದೇನು ಬರತೈತಿ ಅಂತಂದ್ರೆ ದಿಸ್ ಈಸ್ ಬೇಸ್ಡ್ ಆನ್ ಯುವರ್ ರಿಲೇಷನ್ಶಿಪ್, ಇಮೋಷ್ನಲ್ ರಿಲೇಷನ್ಶಿಪ್. ರೀಸೆಂಟ್ಲಿ ಯಾವುದಾದ್ರೂ ಒಂದು ಹಾರ್ಟ್ ಬ್ರೇಕ್ ಆಗಿರ್ಬೇಕು ಈಗ ಸದ್ಯ. ರೀಸೆಂಟ್ಲಿ ಹಾರ್ಟ್ ಬ್ರೇಕ್ ಆಗೈತಿ, ಅದರಿಂದ ಅದೀಗ ಈಗ ಪೇನಿಗೆ ಎಂಡಿಂಗಿಗೆ ಐತಿ, ಪೂರ್ತಿ ಎಂಡಿಂಗ್. 10 of swords ಏನು ಹೇಳ್ತೈತಿ ಅಂತಂದ್ರೆ ವಿಚಾರಗಳು ಸಹಿತ ಅದ್ರ ಬದಲಾಗಿ ಮುಗಿಯಾಕೆ ಬಂದಾವೆ, ವಿಚಾರಗಳು ಸಹಿತ ಈಗ ಬರಾವು ಕಡಿಮೆ ಆಗ್ಯಾವ. ಆದರೆ ಹೆಂಗೈತಿ ಅಂತಂದ್ರೆ ಇಲ್ಲಿ ಈ ಸದ್ಯ ನಿಮಗೆ ಹೀಲಿಂಗ್ ಬೇಕಾಗೈತಿ. ನೀವು ಇನ್ನೂ ಫಾರ್ಗಿವ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಇನ್ನೂ ಯಾವಾಗರೇ ಹಳಿ ವಿಷಯದೊಳಗನ ಸಿಕ್ಕಾಕೊಂಡು ಅಲ್ಲೇ ಅದನ್ನು ರೀಕಾಲ್ ಮಾಡಿ ನಿಮ್ಮ ಜೀವನ ಅವ್ರ ಸುತ್ತಮುತ್ತನೇ ತಿರುಗ್ತಿರ್ತದೆ. ಅದರಿಂದ ನೀವು ಆದಷ್ಟು ಹೊರಗೆ ಬರೋಕೆ ನೋಡ್ಬೇಕು. ಆದಷ್ಟು ಹೊರಗೆ ಬರೋಕೆ ನೋಡಿದ್ರಿ ಅಂತಂತಂದ್ರೆ ನಿಮ್ಮ ಮೇಲೆ ನೀವು ಒಂದು ಸ್ವಲ್ಪ ಇಮೋಷ್ನಲಿ ಬ್ಯಾಲೆನ್ಸ್ ತೊಗೊಂಬಂದ್ರಿ ಅಂತಂತಂದ್ರೆ ಒಂದು ಹೊಸ ಸೋಲ್ ಕನೆಕ್ಷನ್ ನಿಮ್ಮ ಸಲುವಾಗಿ ಅಂತಂದು ಹೇಳಿ ವೇಟ್ ಮಾಡಾಕತ್ತೈತಿ. ನೀವು ಇಲ್ಲೇ 10 of swords ನೀವು ಅಲ್ಲೇ ಹಾಕೊಂಡು ಕೂಡಬೇಡ್ರಿ, ಯಾಕಂದ್ರೆ ಇನ್ನೂ ಪಯಣ ಮುಂದೆ ಹೋಗ್ಬೇಕು. ಇದನ್ನು ನೀವು ಎಲ್ಲಿ ತನಕ ಬರಬೇಕು ಅಂತಂದ್ರೆ king of cups. ನೋಡ್ರಿ, ಈ ಮನುಷ್ಯ ಹೆಂಗಂತಂದ್ರೆ ನಾವು ಎಷ್ಟು ಇದ್ರೊಳಗೆ ಮುಳುಗಿ ಹೋಗ್ಯಾಣ ಅಂದ್ರೆ ತನ್ನದೇ ಅಸ್ತಿತ್ವದಲ್ಲಿ ಹೆಂಗೆ ಮುಳುಗಿ ಹೋಗ್ಯಾನ ನೋಡ್ರಿ ಒಮ್ಮೆ. ಇದ್ರಾಗ ನಿಮ್ಮದೂ ಹಿಂಗೆ ಆಗ್ಬೇಕು. ಇಷ್ಟು ಒಳಗಡೆ ನೀವು ನಿಮ್ಮ ಜೀವನದಲ್ಲಿ ಹೋದ್ರಿ ಅಂತಂದ್ರೆ ಅಷ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ನೀವು ಕೆಲಸ ಮಾಡಿ ಹಳಿದನ್ನೆಲ್ಲ ನೀವು ಅಲ್ಲಿಂದ ಇರೇಸ್ ಮಾಡಿದ್ರಿ ಅಂತ ಇಟ್ಕೊಡ್ರಿ. ಒಂದು ಹೊಸ ಸೋಲ್ ಕನೆಕ್ಷನ್ ನಿಮ್ಮ ಸಲುವಾಗಿ ಒಂದು ಬರಾಕತ್ತೈತಿ ಈಗ ಸದ್ಯ. ಅವಾಗನ ನಿಮ್ಮ ಲೈಫ್ದೊಳಗೆ ಏಡಿಗೆ ಆಕೈತಿ. ಇದೇ ನಿಮ್ಮ ಜೀವನದೊಳಗೆ ಈಗ ಸದ್ಯ ಆಬ್ಸ್ಟಕಲ್ಸ್ ಕ್ರಿಯೇಟ್ ಮಾಡಾಕತ್ತೈತಿ ಈಗ ಸದ್ಯ. ಈಗ ನಿಮಗೆ ಅದನ್ನು ಮಾಡಿದ ಮೇಲೆ ಹೆಂಗಂತಂದ್ರೆ ನೀವು ಅವಾಗ ಗೊತ್ತಾಕತ್ತೆ ನೀವು ನಿಮ್ಮಲ್ಲಿ ಎಷ್ಟು ಸ್ಟ್ರೆಂಗ್ತ್ ಐತಿ ಅಂತಂದು ಹೇಳಿ. ನಿಮಗೆ ಅವಾಗ ಗೊತ್ತಾಕತ್ತೆ. ಸಿ, ದಿಸ್ ಇಸ್ ಅ ವಾಟರ್ ಎನರ್ಜಿ ಆ್ಯಂಡ್ ದಿಸ್ ಇಸ್ ಅ ಫೈರಿ ಎನರ್ಜಿ. ಸೊ ಹೆಂಗಂತಂದ್ರೆ ವಾಟರ್ ಎನರ್ಜಿಯಿಂದ ನೀವು ಫೈರಿ ಎನರ್ಜಿಗೆ ಜಂಪ್ ಹಾಕಾಗ್ತೈತಿ. ಒಂಥರ ಇದೇನು ತೋರಿಸ್ತೈತಿ ಅಂತಂದ್ರೆ ಒಂಥರ ಅಥಾರಿಟಿ ತೋರಿಸ್ತೈತಿ. ಅದು ಪವರ್, ಪೊಸಿಷನ್, ಅಥಾರಿಟಿ ತೋರಿಸ್ತೈತೆ. ಯಾಕಂತಂದ್ರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮಗೆ ಒಂದು ಹಿಡಿತು ಬರ್ತೈತೆ ಆ ಟೈಮ್ದೊಳಗೆ. ಇದು ನೀವು ಗೈಡೆನ್ಸ್ ಅಂತಂದು ಅಂದ್ಕೊಂಡ್ರೂ ಪರವಾಗಿಲ್ಲ. ಇಲ್ಲೇ ಹಾರ್ಟ್ ಬ್ರೇಕ್ ಆಗೈತಿ. ಫಾರ್ಗಿವ್ ದೆಮ್, ಯಾರೇ ಇರವಲ್ರಕ್ಕ ಅವರು. ಯಾಕಂತಂದ್ರೆ ಕೆಲವೊಂದಿಷ್ಟು ಇಂಥವು ಕಾರ್ಮಿಕ್ ಡೆಟ್ಸ್ ಇರ್ತಾವಲ್ಲ, ಅವ್ರು ನಮ್ಮ ಜೀವನದೊಳಗೆ ಬರ್ತಾರೆ, ನಮ್ಮನ್ನು ಘಾಸಿ ಮಾಡ್ತಾರೆ, ನಮಗೆ ಬೇಜಾರಾಕತಿ. ನಾವು ಎಷ್ಟೋ ದಿನ ಅದ್ರೊಳಗನ ಕಳಿತೀವಿ, ಅಷ್ಟು ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ. ನಮ್ಮ ಟೈಮ್ ಅಷ್ಟು ವೇಸ್ಟ್ ಮಾಡೋಕ್ಕಂತ ಹೇಳಿ ಬಂದುಬಿಟ್ಟಿರ್ತಾರೆ ಅವರು. ಆದರೆ ಹೆಂಗಂತಂದ್ರೆ ಅದರಿಂದ ಬುದ್ಧಿ ಕಲಿತು ಮುಂದೆ ದಾಟಿ ಹೋಗ್ಬಿಡೋದು. ಏನು ಕಳ್ಕೊಂಡೈತಿ ಅದು ಹೋಗಿಬಿಡುತ್ತೆ. ಈಗ ಯಾವುದೇ ವಿಷಯದೊಳಗೆ ಏನೋ ಜಗ್ಲಿಂಗ್ ಮಾಡ್ಕೊಂತ ಕೂಡಕ್ಕೆ ಹೋಗ್ಬೇಡ್ರಿ. ಯಾವುದೇ ವಿಷಯ ಈ ಬಗ್ಗೆ ಸಂಕಟ ಏನೂ ಮಾಡೋಂಗಿಲ್ಲ. ಅದು ಹಂಗಾತು, ಇದು ಹಿಂಗಾತು, ಏನಾದರೂ ವಿಚಾರ ಬಿಟ್ಬಿಡ್ರಿ ಅದನ್ನೆಲ್ಲ. ದರ್ ಇಸ್ ಅ ಲಾಂಗ್ ವೇ ಟು ಗೋ. ನೋಡ್ರಿ, ದಿಸ್ ಈಸ್ ಅ ಗೈಡೆನ್ಸ್ ಅಂತ ತರ್ಕೊಂಡ್ರೆ ಪರವಾಗಿಲ್ಲ. ಗೈಡೆನ್ಸ್ದೊಳಗೆ ಏನಂತ
ನಿಮ್ಮ ಒಳಗೆ ನೀವು ಇಡೀರಿ, ನಿಮ್ಮ ಅಂತರಾತ್ಮದ ಜೊತೆಗೆ ನೀವು ಮಾತಾಡ್ರಿ. ನಿಮಗೇನು ಬೇಕು ಏನು ಬೇಡ ಎಲ್ಲ ನಿಮ್ಮ ಒಳಗನ ಐತಿ, ಅಲ್ಲಿಂದನೇ ನಿಮ್ಗೆ ಆನ್ಸರ್ ಬರ್ತೈತೆ. ನಾವೆಲ್ಲ ಆನ್ಸರ್ಸ್ ಎಲ್ಲ ಹೊರಗಡೆ ಹುಡ್ಕಾಡ್ತಿರ್ತೇವೆ, ಅದು ಅಗದಿ ತಪ್ಪು. ನನಗೆ ಗೊತ್ತೈತಿ ಕೇವಟಿಕ್ ಮೈಂಡ್ ಇರ್ತೈತಿ, ನಮಗೆ ಕುಂಡ್ರಾಕ್ ಬರೋಂಗಿಲ್ಲ, ನಮ್ದು ಅವಾಗ ಆಗಿ ಬರೋಂಗಿಲ್ಲ. ಆಯಿತು, ನೀವೆಲ್ಲರ ಹೀಲಿಂಗ್ ಮಾಡಿಸ್ಕೊಡ್ರಿ, ನೀವು ಎಲ್ಲಿಂದರೆ ಕನ್ಸಲ್ಟೇಷನ್ ತೊಗೊರಿ, ಏನಾರ ಮಾಡಿರಿ. ಆದರೆ ಹೆಂಗೆ ಅಂತಂತಂದ್ರೆ ನಿಮ್ಮೆಡೆಗೆ ನೀವು ಪ್ರಾಮಾಣಿಕವಾಗಿ ಅದ್ರ ಮೇಲೆ ಕೆಲಸ ಮಾಡಿರಿ. ಎಲ್ಲ ಕಡೆ ದುಡ್ಡು ಹಾಕೋದು, ಆಮೇಲೆ ಏನೂ ಯಾವುದೋ ವಿಷಯಕ್ಕೆ ನೀವು ಯಾವುದೋ ವಿಷಯ ಮಾಡಂಗೇ ಇಲ್ಲ ಅಂತಂದ್ರೆ ದಟ್ ಈಸ್ ಯೂಸ್ಲೆಸ್. ಇಲ್ಲಿ ಏನು ಹೇಳಾಕತ್ತಾರೆ ನೋಡ್ರಿ ಇಲ್ಲಿ. ನಿಮ್ಮನ್ನು ಒಂಥರ ಹಿಂಗೆ ಸೈಕಾಲಜಿಕಲಿ ನೀವು ಬ್ಯಾಲೆನ್ಸ್ ಹಾಕರಿ. ಪ್ರೀತಿ ಗೀತಿ ಎಲ್ಲ ಬಿಟ್ಬಿಡ್ರಿ, ನಿಮ್ಮನ್ನು ನೀವು ಸೈಕಾಲಜಿಕಲಿ ಬ್ಯಾಲೆನ್ಸ್ ಮಾಡಿರಿ. ಅಂದರೆ ಪಾಸಿಟಿವಿಟಿಗೆ ಹೆಂಗೆ ಬಿಹೇವ್ ಮಾಡಬೇಕು, ನೆಗೆಟಿವಿಟಿ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ಎರಡಕ್ಕೂ ಜಾಸ್ತಿ ಅಂಟ್ಕೊಳ್ಳೋಂಗಿಲ್ಲ. ಆ ಥರ ನೀವು ಮಾಡಕ್ಕೆ ಕಲೀರಿ. ಸೊ ಹೆಂಗಂತ ನಿಮ್ಮ ಲೈಫ್ ಬ್ಯಾಲೆನ್ಸ್ಡ್ ಆಕೈತಿ. ನಿಮ್ಮ ರಿಲೇಷನ್ಶಿಪ್ಪು, ನೀವು ಅದರೊಳಗಿಂದ ನೀವು ಏನೆಲ್ಲ ನೀವು ಅದನ್ನು ಕಂಡ್ರಿ, ಅದು ಯಾವ ಥರದ ನಿಮಗೆ ನೋವು ಕೊಟ್ಟೈತಿ, ಇದರಿಂದ ನಿಮ್ಮ ಜೀವನದೊಳಗೆ ನೀವು ಡೆವಲಪ್ ಆಗೋಕ್ಕೆ ಸಾಧ್ಯ ಆಕೈತಿಲ್ಲ. ನೀವು ಇಲ್ಲಿ ಸ್ಟಕ್ ಆಗಿರಿ. ದಿಸ್ ಇಸ್ ಯುವರ್ ಸ್ಟಕ್ನೆಸ್. ದಿಸ್ ಇಸ್ ಯುವರ್ ಸ್ಟಕ್ನೆಸ್. ಇದು ನಿಮ್ಮ ಜೀವನದೊಳಗೆ ಮುಂದೆ ಏಳಿಗೆ ಕಡೆ ತೊಗೊಂಡು ಹೊಂಟಿಲ್ಲ. ಇದನ್ನು ಬಿಟ್ಬಿಡ್ರಿ. ಇನ್ನೂ ಮತ್ತು ಯಾವ ವಿಷಯಗಳದಾವು ನೀವು ಅದರಿಂದ ಹೊರಗೆ ಬರೋಕೆ. Uncertainty is the only certainty there is. I don't know what it is. Okay. Surrender, curiosity and faith. ಕೆಲವೊಂದು ಸತಿ ನಮ್ಮ ಕೈಲಿ ಯಾವ್ದು ಕೆಲಸ ಆಗ್ತಿರೋದಿಲ್ಲ, ಅದ್ರ ಮೇಲೆ ನಾವು ಅತಿಯಾಗಿ ಒತ್ತಡವನ್ನು ತೊಗೊಂಡು ಬಂದ್ರೆ ಅಲ್ಲಿ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರೋದತ್ತೆ. ಯಾಕಂದ್ರೆ ಅಲ್ಲಿಯೂ ಮತ್ತು ಪ್ರೆಷರ್ ಕ್ರಿಯೇಟ್ ಆಕೈತೆ. ಬೆಸ್ಟ್ ಅಂತಂತಂದ್ರೆ ಸರೆಂಡರ್ ಮಾಡಿರಿ. ನೀವು ದೇವ್ರಿಗೆ ನೀವು ಸರೆಂಡರ್ ಮಾಡಿರಿ. ಕ್ಯೂರಿಯಾಸಿಟಿ ಇರಬೇಕು ಲೈಫ್ದೊಳಗೆ. ಮತ್ತು ಮುಂದೆ ಹೋಗಿ ಏನಾಗ್ತೈತಿ ನನ್ನ ಜೀವನದೊಳಗೆ ಒಂದು ವಿಶ್ವಾಸ ಇಡಬೇಕು, ಕ್ಯೂರಿಯಾಸಿಟಿ ಇರಬೇಕು. ಅಂದ್ರೆ ಮನುಷ್ಯಾಗ ಪ್ರತಿ ಗಳಿಗೆಗೂ ಮನಸ್ತತಿ ನಾವು ಹೊಸ ಜೀವನ ಅಲ್ಲ ಅಂತಂದು ಹೇಳಿ. ಕ್ಯೂರಿಯಾಸಿಟಿ ಇರದೇ ಹೋದರೆ ನಾವು ಯಾವಾಗಿದ್ರೂ ಮುಂದಿನ ಏನೋ ವಿಚಾರ ಮಾಡೋಂಗಿಲ್ಲ, ಬರೀ ಹಿಂದಿನ ವಿಚಾರ ಮಾಡ್ತಿರ್ತೀವಿ. Sacred boundaries, respecting and honoring your limits sets you free. Assertiveness and self-care. ನೋಡ್ರಿ, ಯಾವಾಗ ನಾವು ಸೆಲ್ಫ್ ಕೇರ್ ಇರ್ತೈತಲ್ಲ, ಅವಾಗ ಬೌಂಡ್ರೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇನು ಬೌಂಡ್ರೀಸ್ ಅಂತ ಹೇಳ್ತಿರ್ತಾರಪ್ಪ. ಏನು ಲಿಮಿಟ್ಸು. ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ವರ್ಚಸ್ಸನ್ನು ನೀವು ಹಿಂಗೆ ಬೆಳೆಸ್ಕೋಬೇಕಲ್ಲ, ಮುಂದಿನ ಮನುಷ್ಯಾಗ ಗೊತ್ತಾಗಿರ್ಬೇಕು ನಿಮ್ಮ ನೋಡಿದ್ರೆ. ಅಂದ್ರೆ ಈ ಮನುಷ್ಯಾಗ ಈ ಥರದ ಮಾತುಕತೆ ಅಷ್ಟೇ ಸೇರ್ತೈತಿ, ಇದಕ್ಕಿಂತ ಒಂದು ಹೆಜ್ಜೆ ನಾ ಮುಂದೆ ಹೋದ್ನಿ ಅಂತಂದ್ರೆ ಅವ್ರಿಗೆ ಲೈಕ್ ಆಗಂಗಿಲ್ಲ ಅಂತಂದು ಹೇಳಿ. ಈ ಥರದ ವಿಷಯಗಳು ನಿಮ್ಮ ಬಿಹೇವಿಯರ್ ಮೂಲಕ, ನಿಮ್ಮ ಮಾತಿನ ಮೂಲಕ, ನಿಮ್ಮ ವಿಚಾರಗಳ ಮೂಲಕ ಆಗಿಂದಾಗ ಹೊರಗೆ ಬೀಳ್ತಿರ್ಬೇಕು ಮಂದಿ ಮುಂದೆ. ಅಂದ್ರೆ ಅವ್ರು ಯಾವಾಗೂ ನಿಮ್ಮನ್ನು ಘಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜೋಡಿ ನೀವು ಮಾಡ್ಕೊಂಡು ಅಡ್ಡಾಡಕತ್ತೀರಿ ಅಂತ ತಿಳ್ಕೊರಿ. ತಾಸಿಗೊಮ್ಮೆ ಗಳಿಗೊಮ್ಮೆ ಯಾರೋ ಒಬ್ರು ಬೇಲಿ ನುಕ್ಕೊಂಡು ಮುಂದೆ ಬಂದಿರ್ತಾರೆ, ಏನಾರ ಒಂದು ಅಂದು ಹೋಗಿರ್ತಾರೆ ಅವಾಗ. ಅದಕ್ಕೆ ಇವು ಹೆಂಗಂದ್ರೆ ಒಂಥರ ಸ್ಯಾಕ್ರೆಡ್ ಬೌಂಡ್ರೀಸ್ ಇವು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕಂತಂದು ಹೇಳಿ ನಾವು ಮಾಡ್ಕೊಳ್ಳೋದು. ಅದರೊಳಗೆ ಅಹಂಕಾರ ಅಂತೇನಿರಂಗಿಲ್ಲ, ಬಿಗುಮಾನ ಅಂತೇನಿರಂಗಿಲ್ಲ. ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಈ ಥರದ ವಿಷಯಗಳನ್ನು ಮಾಡಬೇಕು. ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು, ನಮ್ಮನ್ನು ನಾವು ಆನರ್ ಮಾಡ್ಕೋಬೇಕು. ನಮ್ಮ ಬದಲೇ ನಮಗೆ ರೆಸ್ಪೆಕ್ಟ್ ಇರೋಂಗಿಲ್ಲ, ಮಂದಿ ಯಾರು ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತು ನಮ್ಮ ಬದಲೇ ನಮಗೆ ಯಾವಾಗ ರೆಸ್ಪೆಕ್ಟ್ ಇರ್ತೈತಿ, ಜನ ನನ್ನನ್ನು ಹರ್ಟ್ ಮಾಡಬಾರ್ದು, ಜನ ನನ್ನನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಅದು ಯಾವುದೇ ರೀತಿಯಿಂದ ಇರಲಿ, ಇಮೋಷ್ನಲಿ ಇರಲಿ, ಫಿಸಿಕಲಿ ಇರಲಿ, ಮೆಂಟಲಿ ಇರಲಿ, ಯಾವುದೇ ರೀತಿಯಿಂದ ನನ್ನನ್ನು ಮಾಡ್ಕೋಬಾರ್ದು ಅನ್ನುವಂಥದ್ದು ಮೊದಲು ನಮಗೂ ಗೊತ್ತಿರಬೇಕು. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಈ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಯಾಕೆ ಬರ್ತಾ ಇಲ್ಲ, ತಮ್ಮ ಜೀವನ ಎಲ್ಲಿ ಸ್ಟಕ್ ಆಗಿದೆ, ಓಕೆ, ಅದಕ್ಕೆ ಕಾರಣ ಯಾರು, ನೀವಾ ಅಥವಾ ಯಾವುದಾದ್ರೂ ಹೊರಗಡೆ ಇರುವಂಥ ವಿಷಯನ. See, this is 3 of Wands and this is Tower
ಕ್ವೀನ್. ಅರೆ ವಾ, ಇದು ಭಾಳ ಚಂದ ಆಗ್ತದೆ ನೋಡ ಇದು. ಓಕೆ, ಇಲ್ಲಿ ಏನು, ನೋ ಕಪ್ಸ್, ಓನ್ಲಿ ಕರಿಯರ್, ವಿಚಾರ ಮತ್ತು ನಿಮ್ಮ ಕರಿಯರ್, ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಇಲ್ಲಿ. ಎಸ್, ಸನ್ ಕಾರ್ಡ್ ಇಸ್ ದೇರ್. ಹೈ ಪ್ರಿಸ್ಟ್ರೆಸ್, ಫೂಲ್ ಆ್ಯಂಡ್ ಸನ್ ಕಾರ್ಡ್. See, you are a very positive person. Frankly, you are a very positive person. ಪಾಸಿಟಿವಿಟಿ ಕಡೆ ಭಾಳ ಲಕ್ಷ್ಯ ಕೊಡುವಂಥವ್ರು, ಪ್ಯಾಷನೇಟ್ ಇರುವಂಥವ್ರು, ಜೀವನನ ನೀವು ಚೆನ್ನಾಗಿ ಮಾಡಬೇಕು ಅಂತಂದು ಹೇಳಿ ಬಯಸ್ತೀರಿ. ಅಂದರೆ ನಿಮ್ಗೆ ಗೊತ್ತೈತೆ ನಾ ಹೆಂಗೆ ಜೀವನ ಮಾಡಬೇಕು, ನನ್ನ ಜೀವನ ಯಾವ ಥರ ಇರಬೇಕು. ನಾನು ವೆರಿ ಪ್ಲ್ಯಾನ್ಫುಲ್ ಪರ್ಸನ್ ಅಂತ ನೋಡ್ರಿ. ತಾವು ಯಾರೆಲ್ಲ ಇದನ್ನು ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ದಿಸ್ ಇಸ್ ವೆರಿ ಬ್ಯೂಟಿಫುಲ್ ರೀಡಿಂಗ್. ಫಸ್ಟ್ ಆಫ್ ಆಲ್, ಯು ಆರ್ ಅ ವೆರಿ ಪಾಸಿಟಿವ್ ಪರ್ಸನ್. ಆದರೆ ಇಲ್ಲಿ ಹೆಂಗಾಗೈತಿ ಅಂತಂತಂದ್ರೆ, ನೀವು ಎದ್ರ ಮೇಲೆ ಮಾಸ್ಟ್ರಿ ಮಾಡ್ಕೊಂಡಿದ್ರಿ ಅಂದರೆ ಸಾಕಾಗೋಷ್ಟು ದೂರದೃಷ್ಟಿ ಉಳ್ಳವರು. ನಿಮಗೆ ಏನು ಬೇಕು ಅಂತ ನಿಮಗೆ ಪಕ್ಕ ಗೊತ್ತು. ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಏಳಿಗೆ ಇಲ್ಲ. ಯಾಕಂತಂತಂದ್ರೆ ಒಂದು ಟವರ್ ಮೂಮೆಂಟ್ ಬಂದೈತಿ, ಅದು ಒಂದು ಸಡನ್ನಾಗೆ ಕೊಲ್ಯಾಪ್ಸ್ ಆಗೈತೆ. ನೀವು ಮಾಡಿದ್ದು ಸಡನ್ನಾಗೆ ಕೊಲ್ಯಾಪ್ಸ್ ಆಗೈತೆ. ಸೊ ಹೆಂಗಂತಂತಂದ್ರೆ ಈಗ ನಿಮಗೆ ನಿಮ್ಮ ಮ್ಯಾಲೆ ಸಂಶಯ, ಅಂದರೆ ಬಹುತೇಕ ನಾ ಸರಿ ಹೆಂಗೆ ಮಾಡೋಕೆ ನನಗೆ ಮತ್ತೆ ಮೊದಲಿನಂಗೆ ಈಗ ನನಗೆ ಮಾಡೋಕೆ ಆಗಲಿಕ್ಕಿಲ್ಲ ಅಂತಂದು ಈ ಥರದ ವಿಚಾರ ಬರಾಕತ್ತಾವ ಈಗ ಸದ್ಯ ನಿಮ್ಮಲ್ಲಿ. ಓಕೆ, ಯು ಆರ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಜೀವನನ ನೀವು ಎಲ್ಲ ಆಯಾಮದಿಂದ ನೋಡ್ತೀರಿ ಅಂತಂತಂದ್ರೆ ಕಮ್ಮಿ ಸೆಟ್ ಹೋನೆ ವಾಲೆ ಇನ್ಸಾನ್ ನೈಯೋ. ಅಂದರೆ ಕೆಲವೊಬ್ರು ಆಯ್ತು ಬಿಡಿ ಇಷ್ಟಕ್ಕೆ ಸಾಕಿನ್ನ ಅಂತಂತಿರ್ತಾರ, ತುಂಬ ವಯಸ್ಸಾನ ನೈಯೋ. ನಿಮಗೆ ಏನಿದ್ರು ಎಲ್ಲ ದೊಡ್ಡ ಲೆವೆಲ್ದೊಳಗೆ ಆ್ಯಕ್ಚುಲಿ ಬೇಕು. ಆದ್ರೆ ಹೆಂಗಾಗೈತಿ ಅಂದ್ರೆ ಒಂದು ಟವರ್ ಮೂಮೆಂಟ್ ಬಂದು ಎಲ್ಲ ಸಡನ್ನಾಗೆ ಒಂದು ಕೊಲ್ಯಾಪ್ಸ್ ಆಗೈತಿ ಈಗ ಸದ್ಯ. ಅದಕ್ಕೆ ಈಗ ಸದ್ಯ ನಿಮಗೆ ಏನು ಕೇಳ್ತೈತಿ ಅಂತಂತಂದ್ರೆ ವಾಪಸ್ ನಿಮಗೆ ಒಂದು ರೀತಿಯಿಂದ ಪೀಕ್ ಮೆಂಟಲ್ ಮಾಸ್ಟ್ರಿ ಬೇಕಾಗೈತಿ ಈಗ ಸದ್ಯ ನಿಮಗೆ. ಥಿಂಕ್ ಲಾಜಿಕಲಿ ಅಗೇನ್. ಎಲ್ಲಿ ನೀವು ನೋಡ್ರಿ, ಇಲ್ಲಿ ಎಲ್ಲಿಯೂ ಇದನ್ನಿಲ್ಲ, ಹಾರ್ಟ್ ಇಲ್ಲ. ಹಾರ್ಟ್ಲಿ ಥಿಂಕ್ ಮಾಡಿರಿ ಅಂತ ಯಾರು ಎಲ್ಲೂ ಹೇಳಾಕತ್ತೇ ಇಲ್ಲ ನಿಮಗೆ. ಈಗೇನಿದ್ರೆ ಕೊಲ್ಯಾಪ್ಸ್ ಆಗೈತಲ್ಲ, ಇದಕ್ಕೆ ಸಲುವಾಗಿ ಇದನ್ನು ಬಿಟ್ಟು ನೀವು ಏನು ಮಾಡ್ಬೇಕೀಗ ಅಂತಂದ್ರೆ ಕ್ವೀನ್ ಆಫ್ ವಾಂಡ್ಸ್ ಅಂದರೆ ಕರಿಯರ್. ನಿಮ್ಮ ಕರಿಯರ್ ಬದಲ ನೀವು ಹೆಂಗೆ ವಿಚಾರ ಮಾಡಬೇಕು ಅಂತಂದ್ರೆ ಥಿಂಕ್ ವೆರಿ ಶಾರ್ಪ್ಲಿ. ತಲೆಯಿಂದ ಅಷ್ಟೇ ವಿಚಾರ ಮಾಡ್ಬೇಕು. ಇಲ್ಲಿ ಒಟ್ಟ ಮನಸ್ಸಿಂದ ಏನೂ ಕೆಲಸನೇ ಇಲ್ಲ ಈ ರೀಡಿಂಗ್ದೊಳಗೆ. ಥಿಂಕ್ ಲಾಜಿಕಲಿ. ಓಕೆ, ಆಮೇಲೆ ಇವೆರಡೂ ಗೈಡೆನ್ಸ್ ಅಂತ ತೊಗೋಬೇಕು ನೀವು. ಹೆಂಗಂತಂದ್ರೆ ಶಾರ್ಪ್ ಕಮ್ಯುನಿಕೇಷನ್, ಬೌಂಡ್ರೀಸ್ ಕ್ರಿಯೇಟ್ ಮಾಡಿರಿ. ಆಮೇಲೆ ಏನೇ ಮಾಡಿದರೂ ಮನಸ್ಸಿನಿಂದ ಕೆಲಸ ತೊಗೊಳಂಗಿಲ್ಲ. ಹೈಲಿ ಅನಲಿಟಿಕಲ್ ಅಂತಂತಾರಲ್ಲ, ಎಲ್ಲ ಎನಲೈಸ್ ಮಾಡಿನ ತೊಗೊಳ್ದೆ. ಇಲ್ಲಿ ಏನಿದ್ರು ಬರೀ ತಲೆದಷ್ಟೇ ಕೆಲಸ ಐತಿ ಇಲ್ಲಿ ಇದ್ರೊಳಗೆ. ನೀವು ತಲೆಯಿಂದ ಈಗ ಕೆಲಸ ಮಾಡಬೇಕು. ಅದಕ್ಕೆ ನಿಮ್ಮ ಜೀವನದಲ್ಲಿ ಏಳಿಗೆ ಆಗಾಕತ್ತಿಲ್ಲ. ಯಾರಾದರೂ ಏನಾದರೂ ಹಾರ್ಟ್ಲಿ ಏನಾರು ಹೇಳಕ್ಕೆ ಬಂದ್ರೆ ಅದನ್ನೇನು ಕೇಳಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನೀವು ಮನಸ್ಸಲ್ಲಿ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ನಹಿ, ಜೋ ಕುಚ್ ಭಿ ಕರ್ನಾ ಹೈ ದಿಮಾಗ್ ಸೆ ಕರೋ, ದಿಲ್ ಸೆ ಕುಚ್ ಭಿ ಕರ್ನೆ ಕಾ ನಹಿ. ಯಾಕಂದ್ರೆ ಟವರ್ ಮೂಮೆಂಟ್ ನೀವು ಫೇಸ್ ಮಾಡಿದ್ಮೇಲೆ ನಿಮ್ಗೆ ಏನು ಅನ್ಸಾಕತ್ತೈತಿ ಅಂತಂದ್ರೆ, ಅಯ್ಯೋ ನಾನು ವಾಪಸ್ ಅದನ್ನು ಒಂಥರ ಅನ್ನೋನ್ ಫಿಯರ್ ಐತಿ ಈಗ ಸದ್ಯ, ಮುಂದೆ ಹೋಗೋಕ್ಕಾಗವಲ್ತು ಈಗ. ಆದ್ರೆ ಹೆಂಗೈತಿ ಅಂತಂತಂದ್ರೆ ಸನ್ ಕಾರ್ಡ್ ಐತಿ. ಸನ್ ಈಸ್ ದೇರ್, ಕಿಂಗ್ ಆಫ್ ಸೋಡ್ ಈಸ್ ದೇರ್, ಕ್ವೀನ್ ಆಫ್ ಸೋರ್ಸ್ ಇಸ್ ದೇರ್. ಈಗ ಹೆಂಗೈತಿ ಅಂತಂದ್ರೆ ಇದೇನು ಹೇಳ್ತೈತಿ ಅಂತಂತಾರೆ, ಎಲ್ಲ ಕಿಂಗ್ಲಿ ಎನರ್ಜಿ, ಅಥಾರಿಟಿ, ಪವರ್, ಪೊಸಿಷನ್, ಇದಕ್ಕೆಲ್ಲ ನೀವು ಮನಸ್ಸಲ್ಲೇ ಕೆಲಸ ಮಾಡಕತ್ರ ಹೋತಾನೆ. ಈ ದಿಮಾಗ್ ಸೆ ಕಾಮ್ ಕರ್ನೆ ಕಾ ಸಿರ್ಫ್. ಇಲ್ಲಿ ಮನಸ್ಸಿಂದ ಏನೂ ಕೆಲಸ ಇಲ್ಲ. ನೀವು ಏನು ಮಾಡ್ರಿ ಅಂತಂತಂದ್ರೆ ನಿಮ್ಮ ಬ್ರೈನ್ ನಿಮಗೆ ಏನೆಲ್ಲ ಹೇಳತ್ತಲ್ಲ, ನಿಮ್ಮ ಜೀವನದಲ್ಲಿ ಏಳಿಗೆಗಾಗಿ ನೀವು ಮುಂದೆ ಹೋಗ್ಬೇಕಾಗಿ ನಿಮ್ಮ ಬ್ರೈನ್ ನಿಮ್ಗೆ ಏನೆಲ್ಲ ಸಲಹೆಗಳನ್ನು ಕೊಡ್ತತ್ತಲ್ಲ, ನೀವು ಅದನ್ನು ಫಾಲೋ ಮಾಡಿರಿ. ಅದು ಅಗ್ದಿ ಕರೆಕ್ಟಂಗೆ ನಿಮ್ಮನ್ನು ನಿಮ್ಮ ದಾರಿ ಕಡೆ ತೊಗೊಂಡು ಹೋಗ್ತೈತೆ ಅದು. ಆ್ಯಕ್ಚುಲಿ ಹೆಂಗಂತಂದ್ರೆ ನೀವು ಮನಸ್ಸು ಅಂದ್ರೆ ನೀವು ಆ್ಯಕ್ಚುಲಿ ಅಂಥ ಪರ್ಸ್ನಾಲಿಟಿ ಮನುಷ್ಯನ ಅದಿರಿ. ಹೆಂಗಂತಂದ್ರೆ ಎಲ್ಲೇ ಅಪ್ರೋಚ್ ಮಾಡ್ಬೇಕಂದ್ರೂ ನಿಮ್ಮ ಅಪ್ರೋಚ್ ಎನಲಿಟಿಕಲ್ನ ಇರ್ಬೇಕು. ಎನಲೈಸ್ ಮಾಡೇನ ಮುಂದೆ ನೀವು ಅಪ್ರೋಚ್ ಮಾಡ್ಬೇಕು ಅದನ್ನು. ಎಲ್ಲ ವಿಷಯಗಳ ಬದಲಾಗಿ ಸರಿ ಹೆಂಗೆ ಮಾಹಿತಿ ತೊಗೊಂಡನ ಜೀವನದೊಳಗೆ ನೀವು ಮುಂದುವರಿತು ಬರ್ರಿ. ಅಂದರೆ ಇದೇನು ಮಾಡ್ತೈತಿ ಅಂದ್ರೆ ನಿಮ್ಮನ್ನು
ಒಂದು 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 ಬ್ರೇಕ್ ಥ್ರೂ ಬರ್ತೈತೆ ನೀವು ಈ ಕೆಲಸ ಮಾಡಿದ್ರಿ ಅಂತಂತಂದ್ರೆ. ಆ್ಯಕ್ಚುಲಿ ಯು ಆರ್ ಅ ವೆರಿ ಬಿಗ್ ವಿಜನರಿ ನೀವು ಯಾವಾಗಿದ್ರೂ ಡೆವಲಪ್ಮೆಂಟ್ ಬದಲಾಗಿ ಭಾಳ ಲಕ್ಷ್ಯ ಕೊಡುವಂಥವ್ರು, ಫೋಕಸ್ಡ್ ಇರ್ತೀರಿ, ಕರಿಯರ್ ಓರಿಯೆಂಟೆಡ್. ಎಸ್, ಮೈಂಡ್ಸೆಟ್ ಆ್ಯಂಡ್ ಸೆಲ್ಫ್ ರಿಯಲೈಸೇಷನ್. ಓಕೆ, ಚೇಂಜ್ ಯುವರ್ ಮೈಂಡ್ಸೆಟ್, ಲಿಮಿಟಿಂಗ್ ಬಿಲೀವ್ಸ್, ಅಲ್ಟಿಮೇಟ್ಲಿ ಯು ಬಿಕಮ್ ವಾಟ್ ಯು ಬಿಲೀವ್. ನೋಡಿರಿ ಈಗ ಹೆಂಗೈತಿ ಅಂತಂತಂದ್ರೆ, ನೀವು ಇದ್ರೊಳಗೆ ನೀವು ಎಷ್ಟು ನಿಮ್ದು ಏನಂತಾರೆ ಇದ್ರೊಳಗೆ, ಯಾವುದೇ ಥರದ ಲಿಮಿಟಿಂಗ್ ಬಿಲೀವ್ಸ್ ಇಟ್ಕೊಡು ಅಂದರೆ ನಾನು ಇಷ್ಟೇ ಮಾಡ್ಬೋದು ಅಂತಂದು ಯಾವುದ್ರೂ ಕಡಿಮೆ ಸೆಟ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಇನ್ವೆಸ್ಟ್ ಮಾಡಿರಿ ಈ ವಿಷಯದೊಳಗೆ ನೀವು. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಡಿವೈನ್ ಜಗ್ಲಿಂಗ್, ಮಾಸ್ಟರ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಸೆಲ್ಫ್, ಬೋತ್ ಲೈಟ್ ಆ್ಯಂಡ್ ಡಾರ್ಕ್, ಪ್ರೋಗ್ರೆಸ್ ಇನ್ನರ್ ಹಾರ್ಮನಿ. ನೋಡಿರಿ ನಿಮ್ಮಲ್ಲಿ ಜೀವನದಲ್ಲಿ ಬರುವಂಥ ಬೆಳಕಿನ ಅಂಶ ಮತ್ತು ಕತ್ತಲೆ ಅಂಶಗಳನ್ನು ಸರಿಯಂಗೆ ದುಗಿಸ್ಕೊಂಡು ಹೋಗಕ್ಕೆ ನೋಡ್ರಿ. ಅದ್ರೊಳಗೆ ಪ್ರೋಗ್ರೆಸ್ ಐತಿ, ಇನ್ನರ್ ಹಾರ್ಮನಿ ಐತಿ. ಟವರ್ ಮೂಮೆಂಟ್ ಬಂದೈತಿ, ಡಾರ್ಕ್ ಸೈಡಿಗೆ ಹೋಗೈತಿ ಲೈಫ್ ಅಂತಂತಂದ್ರೆ ಲೈಫ್ ಅಲ್ಲೇ ಮುಗಿಬೇಕು ಅಂತಂತಲ್ಲ, ನೀವು ಎದ್ದು ಬರಬೇಕಷ್ಟೇ. ಓಕೆ, ಸೊ ಲೆಟ್ ಮಿ ಟೇಕ್ ಅನದರ್ ಕಾರ್ಡ್. ಜರ್ನಿ ಇನ್ವರ್ಡ್, ದ ಪಾತ್ ಟು ಎನ್ಲೈಟನ್ಮೆಂಟ್ ಸ್ಟಾರ್ಟ್ಸ್ ವಿದಿನ್ ಯು, ಇಂಟ್ರೋಸ್ಪೆಕ್ಷನ್ ಆ್ಯಂಡ್ ಗ್ರೋತ್. ಎಲ್ಲಿ ತಪ್ಪಾತು, ಯಾಕೆ ತಪ್ಪಾತು, ಆ ತಪ್ಪಿಗೆ ಕಾರಣ ಏನು, ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನೊಂದು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಡ್ರಿ. ಅಂದ್ರೆ ನಿಮಗೆ ನೀವು ಟೈಮ್ ಕೊಡ್ರಿ, ಐಸೋಲೇಟ್ ಆಗ್ರಿ, ಅದ್ರ ಬದಲಾಗಿ ಸರಿಯಂಗೆ ವಿಚಾರ ಮಾಡಿರಿ, ಆ ವಿಷಯದಿಂದ ಹೊರಗೆ ಬರಕ್ಕೆ ನೋಡ್ರಿ, ನಿಮ್ಮ ಜೀವನ ಪ್ರಗತಿಯಡೆಗೆ ಸಾಗುತ್ತದೆ. ಓಕೆ, ಸೊ ಐ ಥಿಂಕ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.